ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೋನ್ಪೇದಾಗ ಆಟೋಮೆಟಿಕ್ ಪೇಮೆಂಟ್ ಕಟ್ ಆಗೋದನ್ನು ಹೇಗೆ ಆಫ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟ್ ನಿಮ್ಮ ಫೋನ್ಪೇ ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇವಾಗ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮ್ಯಾಕ್ ಸ್ಕ್ರೋಲ್ ಮಾಡಿ ಕೆಳಗೆ ಆಟೋ ಪ್ಲೇ ಅಂತಿದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನೀವು ಯಾವುದಕ್ಕೆ ಪೇಮೆಂಟ್ ಮಾಡ್ತೀರ ಅದೆಲ್ಲ ಬಂದಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಡಿಲೀಟ್ ಆಟೋ ಪ್ಲೇ ಅಂತಿದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಈ ಥರ ಫೀಡ್ಬ್ಯಾಕ್ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಇರೋ ಫೀಡ್ಬ್ಯಾಕ್ ಕೊಡಿ. ಫೀಡ್ಬ್ಯಾಕ್ ಕೊಟ್ಟ ನಂತರ ಕೆಳಗಡೆ ಪ್ರೊಸೀಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಡಿಲೀಟ್ ಆಟೋ ಪ್ಲೇ ಅಂತಿದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ UPI ಪಿನ್ ಎಂಟ್ರಿ ಮಾಡಿ ಫ್ರೆಂಡ್ಸ್. ನಿಮ್ಮದು ಅಲ್ಲಿ ದುಡ್ಡು ತೋರಿಸ್ತಾ, ಬಟ್ ದುಡ್ಡು ಕಟ್ ಆಗಲ್ಲ ಫ್ರೆಂಡ್ಸ್, ಭಯ ಪಡಬೇಡಿ. UPI ಪಿನ್ ಎಂಟ್ರಿ ಮಾಡಿ, ಅದು ಡಿಜಿಬಲ್ ಆಗುತ್ತೆ, ಪೇಮೆಂಟ್ ಕಟ್ ಆಗಲ್ಲ ಅಲ್ಲಿ. ಇವಾಗ ಆಟೋ ಪ್ಲೇ ಡಿಜಿಬಲ್ ಆಯ್ತು ಫ್ರೆಂಡ್ಸ್. ಅಲ್ಲಿ ಮೇಲ್ಗಡೆ ಆಟೋ ಪ್ಲೇ ಡಿಲೇಟೆಡ್ ಅಂತ ಬಂದು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಫ್ರೆಂಡ್ಸ್. ಪೇಮೆಂಟ್ ಕಟ್ ಆಗಿರೋದಲ್ಲ, UPI ಪಿನ್ ಆರಾಮ್ ಎಂಟ್ರಿ ಮಾಡ್ಬೋದು. ಇದನ್ನು ಪೂರ್ತಿ ರಿಮೂವ್ ಮಾಡ್ಬೇಕಂತಂದ್ರೆ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಇಲ್ಲಿ ರಿಮೂವ್ ಅಂತಿದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕನ್ಫರ್ಮ್ ಕೊಡಿ ಫ್ರೆಂಡ್ಸ್, ಪೂರ್ತಿ ರಿಮೂವ್ ಆಗ್ತದೆ. ಈ ಥರ ಫ್ರೆಂಡ್ಸ್ ಆಟೋ ಪ್ಲೇ ಡಿಜಿಬಲ್ ಮಾಡೋದು ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.